ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ. ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ನೀವೇನು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರಾರ್ಥನಾ ಮನವಿಯನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ, ನಮ್ಮ ಪ್ರಾರ್ಥನಾ ಕೂಟಗಳಿಗೆ ಭಾಗವಹಿಸಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಮಾಧಾನವಿಲ್ಲದೆ, ಸಮಾಧಾನ ಬಾಧಿಸಲ್ಪಟ್ಟವರಾಗಿ, ಸಂತೋಷವಿಲ್ಲದೆ, ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ, ಕುಟುಂಬದಲ್ಲಿ ಕಣ್ಣೀರಿನಿಂದ ಇದ್ದಾರೋ ಅಂಥವರಿಗೋಸ್ಕರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸಲಿದ್ದೇವೆ. ನೀವೇನಾದರೂ ಸಮಾಧಾನ ಕಳೆದುಕೊಂಡವರಾಗಿದ್ದರೆ ನೋಡಿ, ಜೀವಿತದಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡ್ಬೋದು, ಹಣ ನಿಮಗೆ ಸಂತೋಷ ಅಥವಾ ಸಮಾಧಾನ ತರಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಯಾವುದೇ ವಿಧವಾದಂತಹ ಸಂಬಂಧಗಳಾಗಲಿ, ಅಥವಾ ಸ್ನೇಹಿತರಾಗಲಿ, ಗಂಡ ಆಗಲಿ, ಹೆಂಡತಿ ಆಗಲಿ, ಮಕ್ಕಳಾಗಲಿ, ಮನೆ ಆಗಲಿ, ಆಸ್ತಿ ಆಗಲಿ, ಅಂತಸ್ತಾಗಲಿ, ಯಾವುದು ಕೂಡ ಸಮಾಧಾನವನ್ನು, ಕೀರ್ತಿ, ಅಂತಸ್ತು ಯಾವುದು ನಿಮಗೆ ಸಮಾಧಾನವನ್ನು ತರುವುದಿಲ್ಲ. ನಿಮಗಿರುವಂತಹ ಈ ಸಮಾಧಾನವನ್ನು, ನಿಮಗಿರುವಂಥ ಈ ಸಮಾಧಾನ, ಬಾಧಿಸಲ್ಪಟ್ಟಿರುವಂಥ ಈ ಸಮಾಧಾನವನ್ನು, ಅದನ್ನು ಸರಿಪಡಿಸಲಿಕ್ಕೆ, ಅದನ್ನು ಸಂತೋಷಪಡಿಸಲಿಕ್ಕೆ, ಅದನ್ನು ಸಮಾಧಾನ ಪಡಿಸಲಿಕ್ಕೆ ಒಬ್ಬನಿಂದ ಮಾತ್ರವೇ ಸಾಧ್ಯ. ಅದು ಯೇಸು ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ. ಅನೇಕ ಬಾರಿ ನನಗೆ ಸಮಾಧಾನವು ಕೆಲವು ವಿಷಯಗಳಿಂದ ಬಾಧಿಸಲ್ಪಡುವಾಗ ನನಗೆ ಸಮಾಧಾನವನ್ನು ಕೊಡುವಂಥ ದೇವರು ಯೇಸು ಸ್ವಾಮಿಯಾಗಿದ್ದಾರೆ. ನಾವು ಎಷ್ಟೇ ಮನುಷ್ಯರಿಂದ ಮಾತುಗಳನ್ನು ಹೇಳ್ಬೋದು ಅಥವಾ ಕೇಳಿಸ್ಕೊಳ್ಬೋದು, ಅವ್ರು ನಮ್ಮನ್ನು ಸಂತೈಸ್ಬೋದು. ಆದರೆ ಯೇಸು ಸ್ವಾಮಿ ಸಂತೈಸುವವರೆಗೂ, ಯೇಸು ಸ್ವಾಮಿ ಅದನ್ನು ಫಿಕ್ಸ್ ಮಾಡುವವರೆಗೂ ಯಾರಿಂದಲೂ ಎಷ್ಟೇ ಮಾತನಾಡಿದರೂ ಅದು ಫಿಕ್ಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆತನೊಬ್ಬನೇ ಸಮಾಧಾನದ ಕರ್ತನಾಗಿದ್ದಾನೆ. ಆತನೊಬ್ಬನಿಗೆ ಹೃದಯದ ಆಲೋಚನೆಗಳು ಗೊತ್ತು. ಆತನೊಬ್ಬನಿಗೆ ನಾವು ಯಾವ ಬಾಧೆ ಪಡ್ತಾ ಇದ್ದೀವಿ, ಯಾವ ಕಷ್ಟದಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಮನಸ್ಥಿತಿ ಏನು, ನಮ್ಮ ಪರಿಸ್ಥಿತಿ ಏನು, ನಮ್ಮ ಇನ್ಸೆಕ್ಯೂರಿಟೀಸ್ಗಳೇನು, ನಮ್ಮ ಯಾವ ಕಷ್ಟದಲ್ಲಿ ಹೋಗ್ತಾ ಇದ್ದೇವೆ, ನಾವು ಯಾವ ವಿಷಯದಲ್ಲಿ ಮುಜುಗರಕ್ಕೊಳಗಾಗಿದ್ದೇವೆ, ಅವಮಾನಕ್ಕೊಳಗಾಗಿದ್ದೇವೆ, ಯಾವ ವಿಷಯದಲ್ಲಿ ನಾವು ಎದುರುತ್ತಾ ಇದ್ದೇವೆ ಅಂತ ಆತನೊಬ್ಬನಿಗೆ ಮಾತ್ರ ಗೊತ್ತಿರೋದು. ಅವರೊಬ್ಬರು ನಮ್ಮ ಹೃದಯವನ್ನು ವಿವೇಚಿಸಲಿಕ್ಕೆ ಸಾಧ್ಯ ಇರೋದು. ಇಂದು ಅನೇಕರು ನಿಮ್ಮ ಬಳಿ ಹೇಳಿರ್ಬೋದು, ನಿನ್ನ ಹೃದಯವನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅನೇಕರು ನಿಮ್ಮನ್ನು ಅರ್ಥ ಮಾಡಿಕೊಂಡಿರುವ ಹಾಗೆ ನಟಿಸಬಹುದು. ದಯಮಾಡಿ ಅಂಥವರನ್ನ ನಂಬಬೇಡಿ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರೋದು ದೇವರಿಗೆ ಮಾತ್ರ. ಕೆಲವೊಮ್ಮೆ ನಾವು ಏನಂತ ನಮಗೆ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ನಮ್ಮಲ್ಲಿ ಇಷ್ಟು ಜ್ಞಾನ ಇದೆ, ನಮ್ಮಲ್ಲಿ ಒಂದು ಸಾಮರ್ಥ್ಯ ಇದೆ ಅಂತ ಅನೇಕ ಬಾರಿ ನಮಗೆ ಗೊತ್ತಿರೋದಿಲ್ಲ. ನಿಜವಾಗ್ಲೂ ಇದು ನಾನೇ ಮಾಡಿದ್ನ ಅಂತ ನಮಗೆ ಒಂದೊಂದು ಸಲ ಡೌಟ್ ಆಗುತ್ತೆ. ಆದರೆ ನಮ್ಮಲ್ಲಿರುವಂತಹ ಜ್ಞಾನ ಆಗಿರ್ಬೋದು, ನಮ್ಮಲ್ಲಿರುವಂಥ ಎಲ್ಲವೂ ನೋಡುವಂಥ ದೇವರು ಯಾರಾಗಿದ್ದಾನೆ ಅಂದರೆ ಯೇಸು ಸ್ವಾಮಿ ಆಗಿದ್ದಾರೆ. ಇವತ್ತು ಸಮಾಧಾನ ಈಗಿನ ಜನ್ರೇಷನಲ್ಲಿ ಬಾಧಿಸಲ್ಪಡುತ್ತಿರುವಂಥ ವಿಷಯ ಯಾವುದಂದರೆ ಸಮಾಧಾನ. ಹೆಚ್ಚು ಕೇಳಲ್ಪಡುತ್ತಿರುವ ವಿಷಯ ಯಾವುದಂದರೆ ಡಿಪ್ರೆಷನ್, ಮಾನಸಿಕವಾದ ಖಿನ್ನತೆ. ಈಗಿನ ಜನ್ರೇಷನ್ ಅವರು ಅತಿ ಸುಲಭವಾಗಿ ಒಳಪಡುತ್ತಿರುವಂತಹ, ನೋವು ಪಡುತ್ತಾ ಇರುವಂಥ ವಿಷಯ ಏನಂದರೆ ಡಿಪ್ರೆಷನ್ ಆಗಿದೆ. ಈ ಡಿಪ್ರೆಷನ್ನಿಂದ ಯಾವ ವಯಸ್ಸವ್ರಿಗಾದರೂ ಬರ್ಬೋದು. ಇಂಥ ವಯಸ್ಸವ್ರಿಗಾಗಿಯೇ ಡಿಪ್ರೆಷನ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಈ ಡಿಪ್ರೆಷನ್ ಯಾಕೆ ಬರುತ್ತೆ ಅಂದರೆ ನಮ್ಮ ಜೀವಿತದಲ್ಲಿ ಸಮಾಧಾನಗಳು ಬಾಧಿಸಲ್ಪಡುವಾಗ, ನಮ್ಮ ಜೀವನದಲ್ಲಿರುವ ಸಮಾಧಾನ, ಸಂತೋಷ ಬಾಧಿಸಲ್ಪಡುವಾಗ. ಯಾಕೆ ಸಂತೋಷ ಸಮಾಧಾನ ಬಾಧಿಸಲ್ಪಡುತ್ತಂದರೆ, ಅನೇಕ ಯವನಸ್ಥರಲ್ಲಿ ಯಾಕೆ ಸಂತೋಷ ಸಮಾಧಾನ ಬಾಧಿಸಲ್ಪಡುತ್ತದೆ ಅಂದರೆ, ಪ್ರೀತಿಸುತ್ತೇನೆ ಅಂತ ಹೇಳಿದಂಥ ವ್ಯಕ್ತಿಗಳು ಮೋಸ ಮಾಡುವಾಗ, ಪ್ರೀತಿಸ್ತೇನೆ ಅಂತ ಹೇಳಿದಂಥ ವ್ಯಕ್ತಿಗಳು ನಿಮ್ಮನ್ನು ಕೈ ಬಿಡಲ್ಪಡುವಾಗ ಅನೇಕರ ಜೀವಿತದಲ್ಲಿ ಸಮಾಧಾನವನ್ನು ಕಳೆದುಕೊಳ್ತಾರೆ. ಅವರ ಜೀವಿತದಲ್ಲಿ ಅಲ್ಲಿವರೆಗೂ ಇದ್ದಂಥ ಶಾಂತಿ, ಅಲ್ಲಿವರೆಗೂ ಇದ್ದಂಥ ಸಮಾಧಾನವು ಅವರು ಕಳೆದುಕೊಳ್ತಾರೆ. ಇವತ್ತು ಅನೇಕ ಯವನಸ್ಥರನ್ನು ನೋಡಿ, ಯಾಕೆ ಅವರ ಜೀವಿತದಲ್ಲಿ ಏನನ್ನು ಮಾಡಲಿಕ್ಕೆ ಆಗೋದಿಲ್ಲ, ಖಿನ್ನತೆಗೆ ಒಳಗಾಗಿ ಏನೋ ಜೀವನ ಬದುಕ್ತಾ ಇದ್ದೀನಿ ಅಂತ ಅನೇಕರು ಮಾನಸಿಕವಾಗಿ ಸತ್ತು, ಮಾನಸಿಕವಾಗಿ ಒಳಗೆ ನೋವಲ್ಲಿ ಬೆಂದು ಹೋಗಿದ್ದಾರೆ. ಇವತ್ತು ನಾವು ಕೌನ್ಸಿಲಿಂಗ್ ಮಾಡುವಾಗ ಅನೇಕ ಯವನಸ್ಥರು, ಅನೇಕ ಸಹೋದರಿಯರು, ಅನೇಕ ಸಹೋದರ ಯವನಸ್ಥರು ಅಳುತ್ತಾರೆ. ಯಾಕೆ ಅಂದರೆ, ನನ್ನ ಜೀವಿತ ನಾಶವಾಯಿತು, ನನ್ನನ್ನು ಪ್ರೀತಿಸ್ತೀನಂತ ಹೇಳಿ ನನ್ನ ಜೊತೆ ಇದ್ದು ಇಷ್ಟು ವರ್ಷಗಳ ಕಾಲ ಸಂಬಂಧವನ್ನು ಬೆಳೆಸ್ಕೊಂಡು ಇವತ್ತು ನನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆ. ನನಗೆ ಯಾರೂ ಇಲ್ಲ, ನನ್ನ ಸಮಾಧಾನ ಕಳ್ಕೊಂಡಿದ್ದೇನೆ ಅಂತ ನೀವೇನಾದರೂ ಕಣ್ಣೀರಿಡುವುದಾದರೆ,
ಪ್ರೀತಿಯ ಸಹೋದರ ಸಹೋದರಿಯೇ, ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿದ ವ್ಯಕ್ತಿಗಳು ನಿಮ್ಮನ್ನು ಖಂಡಿತವಾಗಿಯೂ ನಿಜವಾಗಿಯೂ ಅವ್ರು ನಿಮ್ಮನ್ನು ಪ್ರೀತಿಸಿರೋದಿಲ್ಲ. ನಿಮ್ಮ ಬಳಿ ಯಾವುದೋ ಒಂದು ವಸ್ತುಗಾಗಿ, ನಿಮ್ಮ ಬಳಿ ಏನೋ ಒಂದು ನಿರೀಕ್ಷಿಸೆ ಅವರು ನಿಮ್ಮನ್ನು ಪ್ರೀತಿಸುವ ಹಾಗೆ ನಟಿಸಿರ್ತಾರೆ ಹೊರತು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸಿರೋಲ್ಲ. ನಿಜವಾದ ಪ್ರೀತಿ ಏನಿರುತ್ತದೆ ಅಂದರೆ ಎಲ್ಲವನ್ನ ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ, ಎಲ್ಲವನ್ನ ನಂಬುತ್ತದೆ. ಅದು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯೇಸು ಕ್ರಿಸ್ತನ ಪ್ರೀತಿ ನಿಜವಾದ ಪ್ರೀತಿ. ಅದಕ್ಕೆ ನಾವು ತಪ್ಪಿ ಹೋದ್ರು ಅನೇಕ ಸಲ ಆತನಿಗೆ ನಾವು ಹರ್ಟ್ ಮಾಡ್ತೇವೆ. ನಾವು ಹೇಳ್ತೇವೆ ಅನೇಕ ಜನರು ನಮಗೆ ಹರ್ಟ್ ಮಾಡಿದ್ರಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೇ ನಮ್ಮ ಕ್ರಿಯೆಗಳಿಂದ, ನಡತೆಯಿಂದ, ನಮ್ಮ ಗುಣಗಳಿಂದ, ನಮ್ಮ ಆಲೋಚನೆಗಳಿಂದ ದೇವರಿಗೆ ಎಷ್ಟೋ ಬಾರಿ ನೋವು ಕೊಟ್ಟಿರ್ತೇವೆ. ಆದಾಗಿಯೂ ಸಹ ನಮ್ಮನ್ನು ಆತನು ಪ್ರೀತಿಸ್ತಾನೆ ಅಂದರೆ ಅದು ನಿಜವಾದ ಪ್ರೀತಿ. ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿ. ಅದು ಪ್ರೀತಿ ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಮ್ಮನ್ನು ಕೈ ಬಿಡುವುದಿಲ್ಲ. ಅನೇಕ ಸಹೋದರ ಸಹೋದರಿಯರು ರಿಲೇಶನ್ಶಿಪ್ ಅಂತ ಇರ್ತಾರೆ ನೋಡಿ. ಈ ರಿಲೇಶನ್ಶಿಪ್ ಅನ್ನೋದು, ಮದುವೆಗೆ ಮುಂಚೆ ರಿಲೇಶನ್ಶಿಪ್ ಎಲ್ಲೂ ಸಹ ಸತ್ಯವೇದದಲ್ಲಿ ಬರೆದಿಲ್ಲ. ಅನೇಕ ಕ್ರೈಸ್ತರಾದಂತಹ ಸಹೋದರ ಸಹೋದರಿಯರು, ಯವನಸ್ಥರು ಕೂಡ ಇಂಥ ಒಂದು ಆಶಾಪಾಶಕ್ಕೆ ಒಳಗಾಗಿ ತಮ್ಮ ಜೀವಿತವನ್ನು ನಾಶಪಡಿಸಿಕೊಳ್ತಾ ಇದ್ದಾರೆ. ಅನೇಕರು ನಾಶಪಡಿಸಿಕೊಂಡಿದ್ದಾರೆ. ಮದುವೆಗೆ ಮುಂಚೆ ಡೇಟಿಂಗ್ ರಿಲೇಶನ್ಶಿಪ್ಗಳು, ಲಿವಿಂಗ್ ರಿಲೇಶನ್ಶಿಪ್, ಇದೆಲ್ಲ ಬೈಬಲ್ ಯಾವತ್ತೂ ಕೂಡ ಎಂಟರ್ಟೈನ್ ಮಾಡೋದಿಲ್ಲ. ಬೈಬಲಲ್ಲಿ ಎಲ್ಲೂ ಕೂಡ ಬರೆದಿಲ್ಲ. ಮದುವೆಗೆ ಮುಂಚೆ ಪ್ರೀತಿಯಲ್ಲ, ಮದುವೆಗೆ ನಂತರ ಪ್ರೀತಿ ಅಂತ ವಾಕ್ಯ ಹೇಳ್ತದೆ. ನಿನ್ನ ಗಂಡನನ್ನ ಪ್ರೀತಿಸ್ಬೇಕು, ನಿನ್ನ ಹೆಂಡತಿಯನ್ನ ಪ್ರೀತಿಸ್ಬೇಕು. ಅವ್ರು ನಿನಗೆ ಗಂಡ ಆದ್ಮೇಲೆ ನೀನು ಪ್ರೀತಿಸ್ಬೇಕು, ಅವ್ರು ನಿನಗೆ ಹೆಂಡತಿ ಆದ್ಮೇಲೆ ಪ್ರೀತಿಸ್ಬೇಕು. ಅದಕ್ಕೂ ಮುಂಚೆ ನೀನು ಪ್ರೀತಿ ಮಾಡಿದ್ರೆ ಅದು ಪ್ರೀತಿ ಅಲ್ಲ, ಅದು ವ್ಯಾಮೋಹವಾಗಿರುತ್ತೆ, ಅದು ಜಸ್ಟ್ ಅಟ್ರಾಕ್ಷನ್ ಆಗಿರುತ್ತೆ. ಪ್ರೀತಿಯ ಯವನಸ್ಥರೇ, ಇಂಥ ಒಂದು ಆಕರ್ಷಣೆಗೆ ಒಳಗಾಗಿ ನಿಮ್ಮ ಸಮಾಧಾನ ಬಾಧಿಸಲ್ಪಟ್ಟಿರುವುದಾದರೆ, ಅನೇಕ ಯವನಸ್ಥರು ಸಮಾಧಾನವನ್ನು ಕಳೆದುಕೊಂಡು ನನಗೆ ಯಾವುದರಲ್ಲಿ ಸಮಾಧಾನ ಸಿಗುತ್ತೆ, ನಾನು ಮೋಸ ಹೋಗಿದ್ದೇನೆ, ನನ್ನ ಸಮಾಧಾನವನ್ನು ಹುಡುಕಬೇಕು, ನಾನು ಕಳೆದುಕೊಂಡಂಥ ಆ ಪೀಸ್ ಮತ್ತೆ ನನಗೆ ಸಿಗಬೇಕು ಅಂತ ಅನೇಕ ಯವನಸ್ಥರು ಬೇಡವಾದ ಚಟಗಳಿಗೆ ಒಳಗಾಗಿದ್ದಾರೆ. ಗುಟ್ಕಾ ಹಾಕೋದು, ಸಿಗರೇಟ್ ಸೇದೋದು, ಸ್ಮೋಕ್ ಮಾಡೋದು, ಮತ್ತೆ ಕುಡಿಯೋದು, ಬೇಡವಾದಂಥ ಕೆಟ್ಟ ಅಭ್ಯಾಸಗಳನ್ನು ಮಾಡಿಕೊಳ್ಳೋದು, ಕೆಟ್ಟ ಸ್ತ್ರೀ ಪುರುಷರ ಸಹವಾಸಗಳನ್ನು ಮಾಡೋದು, ಮತ್ತೆ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಬೇರೆ ಸಂಬಂಧಗಳನ್ನು ಹುಡುಕೋದು. ಹೀಗೆ ಎಲ್ಲಾದರೂ ನನಗೆ ಸಮಾಧಾನ ಸಿಗುತ್ತದಾ? ನಾನು ಕಳೆದುಕೊಂಡಿರುವ ಈ ಸಮಾಧಾನ ಎಲ್ಲಿ ಸಿಗುತ್ತದೆ? ನನ್ನ ಹೃದಯ ಹೊಡೆದು ಹೋಗಿದೆ, ನನ್ನ ಜೀವಿತ ಹಾಳಾಗಿ ಹೋಗಿದೆ, ನನಗೆ ಯಾರೂ ಇಲ್ಲ, ನಾನು ಸಂತೈಸಲು ಯಾರೂ ಇಲ್ಲ, ನನ್ನ ತಂದೆ ತಾಯಿ ಬಳಿ ನಾನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ನೀವು ಕಣ್ಣೀರಿಡುವುದಾದರೆ, ಯೇಸು ಕ್ರಿಸ್ತನು ನಿಮಗೆ ಈ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನ ಮುರಿದ ಮನಸ್ಸುಗಳನ್ನು ವಾಸಿ ಮಾಡಿ ನಿನ್ನ ಗಾಯಗಳನ್ನು ಕಟ್ಟುವುದಕ್ಕೆ ಯೇಸು ಕ್ರಿಸ್ತನು ಶಕ್ತನಾಗಿದ್ದಾನೆ. ಈ ಭೂಮಿಯಲ್ಲಿ ನೀವು ಎಲ್ಲೇ ಹೋಗಿ, ಯಾವ ಕೌನ್ಸಿಲರ್ಗಳ ಹತ್ರನೇ ಹೋಗಿ ಅಥವಾ ಯಾವ ಸದ್ಗುರುಗಳ ಹತ್ರನೇ ಹೋಗಿ, ನೀವು ಎಷ್ಟೇ ಭಕ್ತರಾಗಿರ್ಬೋದು ಅಥವಾ ಏನೇ ನೀವು ಆಗಿರಿ, ನೀವು ಎಲ್ಲೇ ಹೋದರೂ ಸಹ ನಿಮ್ಮಲ್ಲಿರುವ ಆ ನೋವನ್ನು ಸಂಪೂರ್ಣವಾಗಿ ಅಳಿಸಾಕೋದು, ಸಂಪೂರ್ಣವಾಗಿ ಹೋಗಲಾಡಿಸೋದು, ನಿಮ್ಮ ಹೃದಯವನ್ನು ಕಟ್ಟೋದು. ಮನುಷ್ಯ ನಿನ್ನ ಹೃದಯವನ್ನು ಕಟ್ಟಿದರೆ, ಈಗ ಉದಾಹರಣೆಯಾಗಿ ಒಂದು ಗಾಜಿರುತ್ತೆ, ಆ ಗಾಜನ್ನು ಹೊಡೆದಾಕಿದ್ರೆ ಮತ್ತೆ ಅದನ್ನು ಜೋಡಿಸಿದರೆ ಅದರಲ್ಲಿ ಬಿರುಕುಗಳಿರುತ್ತೆ. ಯೇಸು ಸ್ವಾಮಿ ಅದನ್ನು ಜೋಡಿಸಿದರೆ ಅದರಲ್ಲಿ ಎಲ್ಲೂ ಬಿರುಕಿರೋದಿಲ್ಲ. ಅದೇ ರೀತಿ ನಿನ್ನ ಹೃದಯದಲ್ಲಿ ಇವಾಗ ಅನೇಕ ಬಿರುಕುಗಳಿರುತ್ತೆ. ಆ ಬಿರುಕುಗಳನ್ನು ಜೋಡಿಸೋದಕ್ಕೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ. ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿಯ ಬಗ್ಗೆ ನೀನು ಮೊದಲನೇ ಬಾರಿ ತಿಳಿದುಕೊಳ್ತಾ ಇದೆಯಾ? ಮೊದಲನೇ ಬಾರಿ ಕೇಳ್ತಾ ಇದೆಯಾ? ನನ್ನ ಜೀವನದಲ್ಲಿ ನಾನು ತುಂಬ ಪಾಪ ಮಾಡಿದೆ. ಅನೇಕರಿಗೆ ಸಮಾಧಾನ ಯಾಕೆ ಬಾಧಿಸಲ್ಪಡುತ್ತದೆ ಅಂದರೆ, ತಮ್ಮ ಜೀವಿತದಲ್ಲಿ ತುಂಬ ಪಾಪಗಳನ್ನು ಮಾಡಿರ್ತಾರೆ. ಅವರು ಇಷ್ಟ ಬಂದಾಗೆ, ಅವರ ಮನಸ್ಸು ಬಂದ ಹಾಗೆ ಜೀವಿಸಿರ್ತಾರೆ. ಆ ಒಂದು ಜೀವಿತದಿಂದ ಅವರು ಸಮಾಧಾನವನ್ನು ಕಳೆದುಕೊಂಡಿರ್ತಾರೆ. ಅನೇಕ ವಿಶ್ವಾಸಿಗಳಾದಂಥವರು, ಅನೇಕರು ಯೇಸುವನ್ನು ನಂಬಿದಾಗಿಯೂ ಸಹ ಗೊತ್ತಿರುತ್ತೆ ಈ ತಪ್ಪನ್ನು ಮಾಡಬಾರ್ದು ಅಂತ ಗೊತ್ತಿದ್ರೂ ಸಹ ದೇವರ ಆತ್ಮನು ನಮಗೆ ಎಚ್ಚರಿಕೆಗಳನ್ನು ನೀಡುವಾಗಲೂ ಸಹ ನಾವೇನು ಮಾಡಿರ್ತೇವೆ ಅಂದರೆ ಆ ತಪ್ಪುಗಳನ್ನು ಮಾಡಿರ್ತೇವೆ. ಅಂಥ ಸಮಯದಲ್ಲಿ ನಮ್ಮ ಸಮಾಧಾನಗಳು ಬಾಧಿಸಲ್ಪಡುತ್ತದೆ. ಅಂಥ ಸಮಯದಲ್ಲಿ ನಮ್ಮ ದೇವರೊಟ್ಟಿಗೆ ನಮಗೆ ಇರುವಂತಹ ಅನ್ಯೂನತೆಗಳು ಕಟ್ಟಾಗ್ತದೆ. ದಯಮಾಡಿ ಅಂತಹ ಕೆಲಸವನ್ನು ನೀವು ಮಾಡಬೇಡಿ. ದೇವರೊಟ್ಟಿಗಿರುವ ಆ ಅನ್ಯೂನ್ಯತೆಯನ್ನು, ದೇವರೊಟ್ಟಿಗಿರುವಂತಹ ಆ ಸಂಬಂಧವನ್ನು, ಐಕ್ಯತೆಯನ್ನು ದೂರ ಮಾಡುವಂಥದ್ದೇ ಸೈತಾನನ ಕುತಂತ್ರವಾಗಿದೆ.
ನೀವು ಪಾಪ ಮಾಡಿದ ತಕ್ಷಣ ನಿಮ್ಮ ಸಮಾಧಾನ ಬಾಧಿಸಲ್ಪಡುವಾಗ ಆ ಸಮಾಧಾನವನ್ನು ಹೊಂದುವುದಕ್ಕೆ, ನಿಮ್ಮ ಪಾಪ ಕ್ಷಮಾಪಣೆ ಆಗುವುದಕ್ಕೆ ನೀವು ಯೇಸು ಸ್ವಾಮಿಯ ಬಳಿಗೆ ಹೋಗಬೇಕೇ ಹೊರತು ನೀವು ಆತನಿಂದ ದೂರ ಹೋಗೋದಲ್ಲ. ದಯಮಾಡಿ ನೀವು ಪಾಪದಿಂದ, ನಿಮ್ಮ ಸಹವಾಸಗಳಿಂದ, ನಿಮ್ಮ ಕೆಟ್ಟ ಸ್ನೇಹಿತರಿಂದ ನಿಮ್ಮ ಸಮಾಧಾನ ಬಾಧಿಸಲ್ಪಟ್ಟಿದ್ರೆ, ನಿಮ್ಮಲ್ಲಿ ಸಂತೋಷವಿಲ್ಲದೆ ಇರುವುದಾದರೆ, ಯೇಸು ಸ್ವಾಮಿ ಹೇಳ್ತಾರೆ, ನನ್ನಲ್ಲಿರುವ ಶಾಂತಿನ ನಾನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡೋದಿಲ್ಲ. ನನ್ನಲ್ಲಿರುವ ಯೇಸು ಕ್ರಿಸ್ತನಲ್ಲಿರುವ ಶಾಂತಿ, ಸಮಾಧಾನ ಒಮ್ಮೆ ನಿಮ್ಮ ಮನಸ್ಸಿಗೆ ಬರುವುದಾದರೆ, ಅನೇಕ ಕಷ್ಟಗಳು, ನಷ್ಟಗಳು, ಹೋರಾಟಗಳು, ಪಾಪ, ಶೋಧನೆಗಳು ನಿಮ್ಮನ್ನು ಮುಳುಗಿಸಬೇಕು ಅಂತ ಬಂದಾಗಿಯೂ ಸಹ ಅದ್ಯಾವುದು ನಿಮ್ಮನ್ನು ಮುಳುಗಿಸೋದಿಲ್ಲ. ನಿಮ್ಮ ಸಮಾಧಾನವು ಯೇಸು ಕ್ರಿಸ್ತನಲ್ಲಿ ಮಾತ್ರ. ಯೇಸು ಕ್ರಿಸ್ತನಲ್ಲಿ ಮಾತ್ರ ನಿಮಗೆ ಸಮಾಧಾನ ಸಿಗುತ್ತದೆ. ಯಾವ ಹಣದಿಂದಾಗಲಿ, ಆಸ್ತಿಯಿಂದಾಗಲಿ ಸಮಾಧಾನವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಸಮಾಧಾನ ಇಲ್ಲ ಅಂದರೆ ನಿನ್ನ ಹತ್ರ ಎಷ್ಟೇ ಊಟ ಇರ್ಬೋದು, ಎಷ್ಟೇ ಹಣ ಇರ್ಬೋದು, ನಿನಗೆ ರುಚಿಯಾದಂಥ ಎಷ್ಟೇ ಆಹಾರಗಳು ನಿನ್ನ ಡೈನಿಂಗ್ ಟೇಬಲ್ ಮೇಲೆ ಸಿದ್ಧವಾಗಿದ್ರೂ ಸಹ ನಿನ್ನಲ್ಲಿ ಸಮಾಧಾನವಿಲ್ಲದಿದ್ದರೆ ನಿನಗೆ ಆ ಊಟ ವಿಷವೆನಿಸುತ್ತದೆ. ಆ ಊಟ ನಿನಗೆ ಬೇಡ ಅನಿಸುತ್ತೆ. ಆ ಊಟ ನಿನಗೆ ಅಯ್ಯೋ ನನಗೇನೋ ಬೇಡ, ನನಗೆ ಸಮಾಧಾನವೇ ಇಲ್ಲ. ನಿನಗೆ ಎಷ್ಟೇ ದೊಡ್ಡ ಒಳ್ಳೆಯ ಮನೆ ಇರಬಹುದು, ಮಲಗಲಿಕ್ಕೆ ಒಳ್ಳೆಯ ವಿಧವಾದಂಥ ಹಾಸಿಗೆ ನಿನ್ನ ಬಳಿ ಇರಬಹುದು, ಆದರೆ ನಿನಗೆ ಸಮಾಧಾನವೇ ಇಲ್ಲ ಅಂದರೆ ನಿನಗೆ ನಿದ್ರೆ ಮಾಡಲಿಕ್ಕೂ ಸಹ ಆಗೋದಿಲ್ಲ. ನೀನು ಹಣದಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದೇ ಹೊರತು ನಿದ್ರೆನ ಕೊಂಡುಕೊಳ್ಳಿಕ್ಕೆ ಆಗೋದಿಲ್ಲ. ನೀನು ಹಣದಿಂದ ಊಟ ಕೊಂಡುಕೊಳ್ಬೋದು, ಆದರೆ ಆ ಊಟ ಸೇರ್ಬೇಕಂದ್ರೆ ನಿನ್ನಲ್ಲಿ ಸಮಾಧಾನ ಇರಬೇಕು. ಆ ಸಮಾಧಾನವನ್ನು ನೀನು ಹೊಂದಿಕೊಳ್ಬೇಕಂದ್ರೆ ಯೇಸು ಕ್ರಿಸ್ತನನ್ನು ನಿಜವಾದ ರಕ್ಷಕನಾಗಿ ನೀನು ಅಂಗೀಕರಿಸಿಕೊಂಡು ನಿನ್ನ ಪಾಪವನ್ನು, ನಿನ್ನ ಜೀವಿತದಲ್ಲಿ ಇಷ್ಟು ದಿನಗಳು ನೀನು ಮಾಡಿದ ಆ ಪಾಪಗಳನ್ನು ನೆನೆಸಿ ಮೊಣಕಾಲೂರಿ ಈ ಸಮಯದಲ್ಲಿ ಯೇಸುವೇ ನನ್ನನ್ನು ಕ್ಷಮಿಸು, ಇದು ಒಂದು ಚಾನ್ಸ್ ನನಗೆ ಅನುಗ್ರಹಿಸು, ಒಂದು ಅವಕಾಶ ನನಗೆ ಕಲ್ಪಿಸಿಕೊಡು, ನನ್ನನ್ನು ಕ್ಷಮಿಸಪ್ಪ ಅಂತ ನೀವು ಈ ಸಮಯದಲ್ಲಿ, ನೀವು ಯಾರೇ ಆಗಿರಲಿ, ನೀವು ಎಂಥ ವ್ಯಕ್ತಿಗಳೇ ಆಗಿರ್ರಿ, ಯೇಸು ನಿಮ್ಮನ್ನು ಕ್ಷಮಿಸಿ ನಿಮಗೆ ಸಮಾಧಾನವನ್ನು ಅನುಗ್ರಹಿಸ್ತಾರೆ. ಕಣ್ಣೀರಲ್ಲಿದ್ದೀರಾ, ಕುಟುಂಬದಲ್ಲಿ ಬರೀ ಸಮಸ್ಯೆ, ಕುಟುಂಬದಲ್ಲಿ ಯಾವಾಗಲೂ ಜಗಳ, ಇದರಿಂದ ನನಗೆ ಸಾಧ್ಯವಿಲ್ಲ ಅಂತ ನೋವು ಪಡ್ತಾ ಇದ್ದೀರಾ, ಯೇಸು ಕ್ರಿಸ್ತನನ್ನ ನಂಬಿರಿ. ನಿಮ್ಮ ಗಂಡನಿಂದ ನಿಮಗೆ ಸಮಾಧಾನ ಇಲ್ವಾ, ನಿಮ್ಮ ಗಂಡ ನಿಮ್ಮನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಅನೇಕ ಸಹೋದರಿಯರು ಮಾನಸಿಕವಾಗಿ ಕುಗ್ಗಿ ಹೋಗಿ ಸಮಾಧಾನವನ್ನು ಕಳೆದುಕೊಂಡವರಾಗಿದ್ದಾರೆ. ಭಯಪಡಬೇಡ್ರಿ, ಯೇಸು ಸ್ವಾಮಿ ನಿಮ್ಮೊಟ್ಟಿಗಿದ್ದಾರೆ. ಯಹೂದ ಕುಲದ ಸಿಂಹವು ನಿಮ್ಮೊಟ್ಟಿಗಿರುವಾಗ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಅನೇಕ ಸಹೋದರರು ಸಾಲದಿಂದ, ಹೋರಾಟದಿಂದ, ಕೆಲಸವಿಲ್ಲದೆ, ಆರ್ಥಿಕವಾದ ಪರಿಸ್ಥಿತಿಗಳೇ ಚೆನ್ನಾಗಿಲ್ಲದೆ ಹಾಗೂ ಅವಮಾನದ ಮಧ್ಯದಲ್ಲಿ, ನಿಂದೆಯ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ. ನಾವು ಈ ಸಮಯದಲ್ಲಿ ನಿಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೇವೆ. ದಯಮಾಡಿ ನಿಮ್ಮ ಸಮಾಧಾನವು ಬಾಧಿಸಲ್ಪಟ್ಟಿರುವುದಾದರೆ ನೀವು ಪ್ರಾರ್ಥನೆ ಮಾಡಿ. ನಿಮಗಾಗಿ ನೀವು ಪ್ರಾರ್ಥನೆ ಮಾಡುವುದು ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಹೋದರ ಸಹೋದರಿಯರು ಯಾರ್ಯಾರು ನಿಮ್ಮ ಹಾಗೆ ಶೋಧನೆಯಲ್ಲಿ, ನಿಮ್ಮ ಹಾಗೆ ಸಮಾಧಾನ ಬಾಧಿಸಲ್ಪಟ್ಟವರಾಗಿ ಕಣ್ಣೀರಿನಲ್ಲಿ, ವೇದನೆಯಲ್ಲಿ ಹಾದು ಹೋಗ್ತಾ ಇದ್ದಾರೋ ಅವರನ್ನು ನೆನೆಸಿ ನಾವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ. ಈ ಸುಂದರವಾದ ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ರಾಜ ನಾವು ಪ್ರಾರ್ಥನೆ ಮಾಡ್ತೇವೆಪ್ಪ. ಹೌದಪ್ಪ ಪರಿಶುದ್ಧಾತ್ಮನೆ, ಅನೇಕರು ಈ ಸಮಯಗಳಲ್ಲಿ ದೇವರೇ ಮಾನಸಿಕ ಖಿನ್ನತೆಯಿಂದ ಸಮಾಧಾನ ಬಾಧಿಸಲ್ಪಟ್ಟವರಾಗಿ ಜೀವಿಸ್ತಾ ಇದ್ದಾರೆ ಸಪ್ಪ. ದಯಮಾಡಿ ಅಂತಹ ಸಹೋದರ ಸಹೋದರಿಯನ್ನ ನಿಮ್ಮ ಕರಕ್ಕೊಪ್ಪಿಸಿ ಕೊಡ್ತಾನೆ. ದಯಮಾಡಿ ಅಂತಹ ಮನುಷ್ಯರನ್ನು ನೀನು ಮುಟ್ಟು, ಮುರಿದ ಮನಸ್ಸುಳ್ಳವರಾಗಿ, ಅಯ್ಯೋ ನನಗೆ ಜೀವಿತ ಬೇಡ, ನಾನು ಎಲ್ಲವನ್ನ ಕಳೆದುಕೊಂಡೆ, ನನಗೆ ಯಾರಿದ್ದಾರೆ ಅಂತ ಎದೆ ಬಡ್ಕೊಳ್ತಾ ಮುರಿದ ಮನಸ್ಸುಳ್ಳವರಾಗಿ ಈ ಸಮಯದಲ್ಲಿ ಅಳುತ್ತಿರುವ ಸಹೋದರ ಸಹೋದರಿಯನ್ನ ನೀನು ವಾಸಿ ಮಾಡು. ನೀನು ಅವರನ್ನ ಕಟ್ಟು, ಅವರ ಗಾಯಗಳನ್ನು ನೀನು ಗುಣಪಡಿಸು. ಹೌದು ಏಸಪ್ಪ, ನಮಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದಂಥ ಪ್ರೀತಿ ನಿನ್ನದಾಗಿದೆ. ಈ ಸಮಯದಲ್ಲಿ ನೊಂದು ಹೊಡೆದಂಥ ಹೃದಯಗಳನ್ನು ಸಂತೈಸು, ಮೋಸ ಹೋದಂಥ ಹೃದಯಗಳನ್ನು ಸಂತೈಸು. ಅವರಲ್ಲಿ ಕ್ಷಮಿಸುವ ಗುಣವನ್ನು ಅನುಗ್ರಹಿಸು, ಅವರಲ್ಲಿ ಪರಿಶುದ್ಧಾತ್ಮನಿನ ಪ್ರೀತಿಯನ್ನು ಅನುಗ್ರಹಿಸು ಅಪ್ಪ. ಅವರಲ್ಲಿ ನಿನ್ನ ನಂಬಿಕೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಕುಟುಂಬ ಜೀವಿತದಲ್ಲಿ ಬಾಧಿಸಲ್ಪಟ್ಟವರಾಗಿ, ಗಂಡ ಹೆಂಡತಿಯ ಮಧ್ಯೆ ಅನ್ಯೂನ್ಯತೆ ಇಲ್ಲದೆ ಸಮಾಧಾನ ಬಾಧಿಸಲ್ಪಟ್ಟವರಾಗಿ, ಕುಟುಂಬದಲ್ಲಿ ಸಂತೋಷವಿಲ್ಲದೆ ಯಾವಾಗ ನೋಡಿದ್ರು ಜಗಳ, ಕಲಹ, ಹೋರಾಟ ಅಂತ ಇರುವಂತಹ
ಕುಟುಂಬಗಳಲ್ಲಿ ನಿನ್ನ ದೈವಿಕವಾದ ಪ್ರೀತಿ ಅನ್ಯೂನ್ಯತೆಯನ್ನು ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಏಸಪ್ಪ, ಈ ಸಮಯದಲ್ಲಿ ಈ ಕಣ್ಣೀರಿನಿಂದ ಸುರಿಸಿ ಮೊಣಕಾಲೂರಿ ಪ್ರಾರ್ಥಿಸ್ತಿರುವಂತ ಈ ಸಹೋದರನ ಯೇಸು ಸ್ವಾಮಿಯ ಹೆಸರಿನಲ್ಲಿ ಅವರ ನೋವುಗಳು, ಅವರ ಗಾಯಗಳು, ಅವರ ಪರಿಸ್ಥಿತಿಗಳು, ಅವರೆಲ್ಲ ಇನ್ಸೆಕ್ಯೂರಿಟೀಸ್ಗಳು, ಅವರೆಲ್ಲ ಭಯಗಳು, ಅವರೆಲ್ಲ ಆತಂಕಗಳನ್ನು ಯೇಸುವಿನ ನಾಮದಲ್ಲಿ ನೀನು ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಅನೇಕರು ಭಯದಲ್ಲಿದ್ದಾರೆ ಅಪ್ಪ. ಆ ಭಯವನ್ನು ಉಂಟಿಸುವಂತ ಎಲ್ಲ ದುಷ್ಟ ಕಾರ್ಯಗಳನ್ನ ಮುರಿಯಲ್ಪಡಬೇಕಾಗಿ ಪ್ರಾರ್ಥಿಸ್ತೇನೆ. ಇನ್ನು ಅನೇಕರು ಪರಿಶುದ್ಧಾತ್ಮನೇ ಪಾಪವೆಂಬ ದೇವರೇ ಬಂಧನದಲ್ಲಿ ಸಿಕ್ಕಾಕೊಂಡು, ಪಾಪವೆಂಬ ನೊಗದಲ್ಲಿ ಸಿಕ್ಕಾಕೊಂಡು ಪರಿಶುದ್ಧಾತ್ಮನೇ ಸಮಾಧಾನ ಬಾಧಿಸಲ್ಪಟ್ಟವರಾಗಿ ತಿಳಿಯದೋ ಅನೇಕ ಸಲ ದೇವರೇ ಪಾಪಗಳನ್ನು ಮಾಡಿ ಪರಿಶುದ್ಧಾತ್ಮನೇ ನಿನ್ನ ಸಮಾಧಾನ ಕಳೆದುಕೊಂಡಿರುವಂತಹ ಸಹೋದರ ಸಹೋದರಿನ ಮುಟ್ಟು ಬಿಡುಗಡೆ ಮಾಡು. ಆ ಪಾಪದಿಂದ ಅವರಿಗೆ ಹೊರಗೆ ಬರಲಿಕ್ಕೆ ನೀನು ಸಹಾಯ ಮಾಡು. ಯಾವ ವಿಧವಾದಂಥ ಪಾಪದಲ್ಲಿ, ಯಾವ ವಿಧವಾದಂತಹ ದುಷ್ಟ ಮಾರ್ಗದಲ್ಲಿ ಅವರು ನಡೀತಾ ಇದ್ದಾರೋ ಏಸಪ್ಪ, ಈ ಸಮಯದಲ್ಲಿ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಅನುಗ್ರಹಿಸು. ಹೌದು, ಒಂದು ಕುರಿಗೋಸ್ಕರ 99 ಕುರಿಗಳನ್ನು ದೇವರೇ ಬಿಟ್ಟು ಬಂದಂಥ ದೇವರು ನೀನಾಗಿದ್ಯಾ. ಹುಡುಕಿ ಹೋದಂಥವರು ನೀನಾಗಿದ್ಯಾ. ಹುಡುಕಿ ರಕ್ಷಿಸುವವನು ನೀನಾಗಿದ್ಯಾ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಹೌದು, ಪಾಪಿಗಳಿಗೆ ರಕ್ಷಕನು ನೀನಾಗಿದ್ಯಾ. ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಯಾವ ವಿಧವಾದ ಪಾಪದಿಂದ ಬಿಡುಗಡೆನ ಹೊಂದಬೇಕಂತ ಕಣ್ಣೀರು ಸುರಿಸ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಅವರಿಗೆ ಬಿಡುಗಡೆಯನ್ನು ಕೊಡು. ಅವರ ಮನಸ್ಸನ್ನು ಮಾನಸಾಂತರ ಪಡಿಸು. ಅವರ ಹೃದಯಗಳನ್ನು ತೆರೆ. ಅವರ ಮನಸ್ಸಲ್ಲಿ ನೀನು ಮಾತನಾಡು. ನೀನು ಪರಿಶುದ್ಧಾತ್ಮನ ಸಹಾಯದಿಂದ ಆ ಪಾಪದಿಂದ ಬಿಡುಗಡೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ. ನೀನು ತಾನೇ ಸಹಾಯ ಮಾಡು. ಅನೇಕ ಯವನಸ್ಥರು ಪ್ರೀತಿ ಪ್ರೇಮ ಎಂಬ ಪಾಶದಲ್ಲಿ ಸಿಲುಕಿಕೊಂಡು ದೇವರೇ ಹೃದಯವನ್ನು ಹೊಡೆದವರಾಗಿ ಮೋಸ ಹೋಗಿ ಕಣ್ಣೀರಿಡುತ್ತಾ ಇದ್ದಾರೆ ರಾಜ. ಯೇಸುವಿನ ನಾಮದಲ್ಲಿ ಅಂತಹ ಸಹೋದರ ಸಹೋದರಿಯರಿಗೆ ನೀನು ಬಿಡುಗಡೆ ಅನುಗ್ರಹಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ರಾಜ. ದೇವರೇ, ಅನಾರೋಗ್ಯದಲ್ಲಿ ದೇವರೇ ಅನೇಕರು ಇದ್ದು ಸಮಾಧಾನ ಕಳೆದುಕೊಂಡವರಾಗಿದ್ದಾರೆ, ಮಾನಸಿಕ ಖಿನ್ನತೆಗೊಳಗಾಗಿದ್ದಾರೆ. ಯೇಸುವಿನ ನಾಮದಲ್ಲಿ ನೀನು ಬಿಡುಗಡೆ ಮಾಡು. ನಿನ್ನಲ್ಲಿರುವ ಶಾಂತಿಯನ್ನು ಅನುಗ್ರಹಿಸು. ನಿನ್ನಲ್ಲಿರುವ ಸಮಾಧಾನವನ್ನು ಕೊಡು. ನಿನ್ನ ದೈವಿಕವಾದ ಆ ಸ್ಪರ್ಶ ಉಂಟಾಗಲಿ. ನಿನ್ನ ಸ್ಪರ್ಶದಿಂದ ದೇವರೇ, ನಿನ್ನ ಪ್ರಸನ್ನತೆ ಈ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಇಳಿಯಲಿ. ಓ ಪರಿಶುದ್ಧಾತ್ಮನೇ, ದೇವಾದಿ ದೇವನೇ, ರಾಜಾದಿ ರಾಜನೇ, ಪ್ರೀತಿಸಿದವರು ಕೈಬಿಡುವ ಸಮಯದಲ್ಲಿ, ತಂದೆ ತಾಯಿಗಳು ತೊರೆಯುವ ಸಮಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುವ ಆತನು, ನಮ್ಮನ್ನು ನಡೆಸುವ ಆತನು, ನಮ್ಮ ಎಲ್ಲ ಚಿಂತಾಭಾರಗಳನ್ನು ಹೊರುವ ಆತನು ನೀನಾಗಿದೆಯಾ. ನಮ್ಮ ತಂದೆಯಾಗಿ, ನಮ್ಮ ತಾಯಿಯಾಗಿ, ನಮ್ಮ ಪೋಷಕನಾಗಿ, ನಮಗೆಲ್ಲವೂ, ನಮ್ಮ ಬಂಧುವಾಗಿ, ನಮ್ಮ ಬಳಗವಾಗಿ, ಸ್ನೇಹಿತನಾಗಿ ಎಲ್ಲವೂ ನೀನಾಗಿದ್ಯಾ. ಯೇಸುವಿನ ನಾಮದಲ್ಲಿ ಸಮಯದಲ್ಲಿ ಯಾರ್ಯಾರು ಒಬ್ಬಂಟಿಗರಾಗಿದ್ದು ದೇವರೇ ಮಾನಸಿಕವಾಗಿ ಖಿನ್ನತೆಗೊಳಗಾಗಿ ಸಮಾಧಾನವನ್ನು ಬಾಧಿಸಲ್ಪಟ್ಟಿದ್ದಾರೋ ಯೇಸುವಿನ ನಾಮದಲ್ಲಿ ಅವರೆಲ್ಲ ಹೊಂಟಿತನಗಳ ಹೋಗಲಾಡಿಸು. ನೀನು ಅವರ ಜೊತೆ ಇದ್ದು ದೇವರೇ ನೀನು ಅವರನ್ನು ನಡೆಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಪ್ಪ. ಈ ಸಮಯದಲ್ಲಿ ಎಲ್ಲವನ್ನು ನಿಮ್ಮ ಕರಕ್ಕೊಪ್ಪಿಸಿಕೊಡ್ತೇನೆ. ನೀನು ತಾನೇ ಸಹಾಯ ಮಾಡು. ನೀನು ತಾನೇ ಕೃಪೆ ಅನುಗ್ರಹಿಸು. ನೀನು ತಾನೇ ಈ ಪ್ರಾರ್ಥನಾ ಮನವಿಯನ್ನು ಕೇಳಿ ಈ ಸಮಯದಲ್ಲಿ ಅವರಿಗೆ ಅಪ್ಪ ಸಮಾಧಾನವನ್ನು ಅನುಗ್ರಹಿಸಬೇಕಾಗಿ ಎಲ್ಲವನ್ನ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ಈ ವಿಡಿಯೋ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಸಮಾಧಾನ ಅನುಗ್ರಹಿಸಲಿ, ನಿಮ್ಮ ಮನಸ್ಸುಗಳು ಬದಲಾಗಲಿ, ನಿಮ್ಮ ಜೀವಿತ ಬದಲಾಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.